ಬಸವರಾಜ್ ಬಿರಾದಾರ್ ಸರ್, ವಿಜಯಪುರಿಂದ ತಾವು ಬಂದಿದ್ದೀರಾ. ತಮಗಾಗಿ ಕೆಲವು ಪ್ರಶ್ನೆಗಳನ್ನ ಕೇಳಕ್ ಇಷ್ಟಪಡ್ತೀವಿ ಸರ್. ಮೊದಲನೇದಾಗಿ, ಪೂಜ್ಯರಿಂದ ನಂದಿ ಮತ ಜಾಗೃತಿ ಆಗಬೇಕು ಎಂದರೇನು ನಿಮ್ಮ ಪ್ರಕಾರ? ಪೂಜ್ಯರಿಂದ ನಂದಿ ಮತ ಜಾಗೃತಿ ಆಗ್ಬೇಕು ಅಂತಂದ್ರೆ ಹಿಂದಿನಿಂದ ಎಲ್ಲಾ ಪೂಜ್ಯರು ಕೂಡ ಈ ನಂದಿ ಕೃಷಿ ಸಂಸ್ಕೃತಿಯನ್ನ ಬೆಳೆಸ್ಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎಲ್ಲ ಶಿವಾಲಯಗಳಿರುವಂತ ನಂದಿ. ಅದೇ ರೀತಿ ಎಲ್ಲ ಮಠಗಳಲ್ಲಿನೂ ಕೂಡ ಇರುವಂತ ನಂದಿನೇ ಸಾಕ್ಷಿಯಾಗಿರೋದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿತಾ ಇರುವಂತದ್ದು. ಅದೇ ರೀತಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರು ಕೂಡ ಇಷ್ಟಲಿಂಗ ಕೊಟ್ಟದ್ದು ಮೂಲ ಉದ್ದೇಶ ಅಂತಂದ್ರೆ ಈ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ವಿದೇಶಿಗರ ಆಕ್ರಮಣ ಆದಾಗ ಯಾವಾಗ ಚದುರು ಹೋದ್ರು ಅಂತಂದ್ರೆ ಆ ಇಷ್ಟಲಿಂಗ ಆಧಾರಿತವಾಗಿ ಏನ್ ಮಾಡ್ಬೇಕು, ಮತ್ತೆಲ್ಲರೂ ಒಂದುಗೂಡಿ ಈ ನಂದಿ ಸಂಸ್ಕೃತಿಯನ್ನ ಉಳಿಸ್ಬೇಕು ಅನ್ನೋದು ಮೂಲ ಉದ್ದೇಶ ಆಗಿರೋದು. ಅದೇ ರೀತಿ ಅದರ ಆಧಾರಿತವಾಗಿ ಮುಂದೆ ಮಠಗಳನ್ನ ನಿರ್ಮಾಣ ಮಾಡಿದ್ರು, ಅಲ್ಲಿನೂ ಕೂಡ ನಂದಿ ಸ್ಥಾಪನೆ ಆಗಿರೋದು ನಾವು ನೋಡ್ತಾ ಇದೀವಿ. ಅದೇ ರೀತಿ ಲಿಂಗಾಯತರ ಮನೆಗಳಲ್ಲಿ ಎಲ್ಲಾ ಜಗುಲಿ ಮೇಲೆ ನಂದಿ ಇಟ್ಟಿರೋದು ನೋಡ್ತಾ ಇದೀವಿ. ಆದ್ರೆ ವಾಸ್ತವದಲ್ಲಿ ಆ ನಂದಿ ಉಳಿದು ನಾವೆಲ್ಲ ಉಳಿತೀವತ್ತು ಯಾರಿಗೂ ಜನರಲ್ಲಿ ಅರಿವಿಲ್ಲ. ಹಾಗಾಗಿ ಎಲ್ಲಾ ಮಠ ಮಾನ್ಯದ ಪೂಜ್ಯರು ಒಂದುಗೂಡಿ ಈ ನಂದಿ ಮತ ಜಾಗೃತಿ ಅನ್ನೋದು ಅಂದ್ರೆ ಆ ನಂದಿ ಸಂಪತ್ತಿ ಪೂರಕವಾಗಿ ಕಾನೂನು ಯೋಜನೆಯನ್ನು ಯಾರು ತರ್ತೀವಿ ಅಂತ ಹೇಳಿ ಅಂತಾರೋ ಅವರಿಗೆ ಮತ ನೀಡ್ರಿ ಅಂತೇಳಿ ಅವ್ರು ಏನ್ ಮಾಡ್ಬೇಕು, ನಿಮ್ ದೇವರ ಸಾಕ್ಷಿಯಾಗಿ ಮತ ನೀಡ್ರಿ ಅನ್ನುವಂತ ಜಾಗೃತಿ ಉಂಟು ಮಾಡ್ಬೇಕು ಅನ್ನೋದೇ ಇದು ನಂದಿ ಮತ ಜಾಗೃತಿ ಅನ್ನೋದು. ಹಾಗಾದ್ರೆ ನಂದಿ ಜಾಗೃತಿ ಪೂಜ್ಯರು ಹೇಗ್ ಮಾಡ್ಬೇಕು ಸರ್? ಪೂಜ್ಯರು ಯಾಕೆ ಮಾಡ್ಬೇಕಾಗಿತ್ತು ಅಂದ್ರೆ ಹಿಂದಿನ ಪೂಜ್ಯರು ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನು ಅವ್ರು ನಿರ್ವಹಿಸಿದ್ರು ಅಂತ. ಪೂಜ್ಯರು ಅನ್ನುವಂತ ಶಬ್ದ ಜನ್ಮ ತಾಳಿದ್ದೇನೆ ಇದು ನಂದಿಯಿಂದ ಅನ್ನುವಂಥದ್ದು. ಈ ನಂದಿ ಕೃಷಿ ಸಂಸ್ಕೃತಿನೇ ಸಂಪೂರ್ಣವಾಗಿ ನಾಶ ಆಗಿ ಈಗ ಭೂಮಿನೇ ಬರಡಾಗಕತ್ತಿದೆ. ಅದೇ ರೀತಿ ಕುಡಿಯ ನೀರನ್ನೇ ವಿಷಯ ಆಗಕತ್ತದ. ಈ ರೀತಿ ಹಾಕೋತ ಹೋಯ್ತು ಅಂತಂದ್ರೆ ಪೂಜ್ಯರಿಗೆ ಇನ್ಮೇಲೆ ಏನಾದ್ರೂ ಮಾನ್ಯತೆ ಸಿಗ್ತದ ಆ ಸಮಾಜದಲ್ಲಿ ಅನ್ನೋದು. ಹಾಗಾಗಿ ಇವತ್ತು ಇದ್ರ ಜವಾಬ್ದಾರಿ ಇರೋದನ್ನೇ ಪೂಜ್ಯರದ ಅರ್ಥ. ಆ ಕಾರಣಕ್ಕಾಗಿ ಎಲ್ಲಾ ಪೂಜ್ಯರು ಒಂದುಗೂಡಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಖಂಡಿತವಾಗಿನೂ ಕೂಡ ಏನಾಗ್ತದೆ, ಸರ್ವರಿಗೂ ಒಳಿತಾಗ್ತದೆ, ಎಲ್ಲಾ ಧರ್ಮಿಗೂ ಒಳಿತಾಗ್ತದೆ ನಮ್ಮ ವಿಚಾರ ಇರೋದು. ಸರ್, ಶಿವಲಿಂಗ, ಇಷ್ಟಲಿಂಗ ಹಾಗೂ ನಂದಿ ನಡುವೆ ಇರುವ ಸಂಬಂಧವೇನು? ನಾವು 5,000 ವರ್ಷಗಳ ಇತಿಹಾಸವನ್ನ ನೋಡಿದ್ರೆ ಅದು 6ನೇ ಶತಮಾನದವರೆಗೆ ಈ ನಂದಿ ಸಂಪತ್ತಿನ ಆಧಾರಿತವಾಗಿ ಏನೊಂದು ನಾಗರಿಕತೆ ಬೆಳೆದು ಬಂತೋ ಅವಾಗ ಈ ಶಿವಾಲಯ ಅನ್ನುವಂತ ಪರಿಕಲ್ಪನೆ ಮುಂದೆ ಬಂದಿರೋದು. ಅದರ ಆಧಾರಿತವಾಗಿ ಸುಮಾರು ಶಿವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಮುಂದೆ 12ನೇ ಶತಮಾನದಲ್ಲಿ ಅದೇ ಒಂದು ನಂದಿ ಸಂಸ್ಕೃತಿಯಿಂದ ಬೆಳೆದಂತ ನಾಗರಿಕತೆ ಮುಖಾಂತರನೇ ವಿಶ್ವಗುರು ಬಸವಣ್ಣವರು ಇಷ್ಟಲಿಂಗವನ್ನು ಪಟ್ಟಿರೋ. ಎರಡರ ಉದ್ದೇಶನೂ ಮೂಲ ಒಂದೇ ಆಗಿರೋದು. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಂದಿಲಿಂದನೇ ಶಿವಾಲಯ, ನಂದಿಲಿಂದನೇ ಇಷ್ಟಲಿಂಗ, ಇದರ ಒಂದು ಅರ್ಥವನ್ನು ಮಾಡಿಕೊಂಡು ಅದನ್ನು ಒಂದುಗೂಡಿಸಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತ. ಸರ್, ನಂದಿ ಜಾಗೃತಿಯಿಂದ ಪೂಜ್ಯರ ನಡುವೆ ಉಂಟಾಗಿರುವ ಸಮಸ್ಯೆಗೆ ಪರಿಹಾರ ದೊರೆಯುತ್ತೆ? ಖಂಡಿತವಾಗಿನೂ ಪರಿಹಾರ ದೊರೀತದೆ ಅನ್ನೋದಿದೆ ಮೇಡಮ್. ಯಾಕಂದ್ರೆ ಮೂಲ ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಈ ಸಮಸ್ಯೆ ಸೃಷ್ಟಿಯಾಗಿರೋದು ಅಂತ. ಈ ಸಮಸ್ಯೆ ಇರುವುದೇ ಬೇರೆ ಇದೆ, ಆದ್ರೆ ನಾವು ಶಬ್ದಗಳ ಜೊತೆ ಒಂದು ಗೊಂದಲಕ್ಕೆ ಬಿದ್ದ್ಬಿಟ್ಟಿದೀವಿ. ನಂದು ಹಿಂದೂ ಅಂತೇಳಿ ನಾವು ಇಲ್ಲಿ ಕೂಡ್ಸಾಕತ್ತಿದೀವಿ ಜನನ್ನ, ಇನ್ನೊಂದ್ ಕಡೆ ಲಿಂಗಾಯತ ಅನ್ನುವಂತ ಶಬ್ದದಿಂದ ಕೂಡ್ಸಾಕತ್ತಿದೀವಿ. ಆದ್ರೆ ಎರಡೂ ಶಬ್ದಕ್ಕೆ ಮೂಲ ಕಾರಣಕರ್ತ ಯಾರು? ಈ ಜೋಡೆತ್ತಿನ ಕೃಷಿಕರ ಶ್ರಮ. ಆ ಶ್ರಮನೇ ಅವರು ವಹಿಸೋರು ಇಲ್ಲಿ ಇಲ್ಲ ಅಂತಂದಾಗ ಈ ಎರಡೂ ಶಬ್ದಕ್ಕೆ ಮಹತ್ವ ಉಳಿತದ ಅನ್ನೋದು ಮೂಲ ಪ್ರಶ್ನೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಂಪೂರ್ಣವಾಗಿ ಬರೋದು ಬಂದಾಯ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಈ ಕಡೆ ಎತ್ಗಳು ಇಲ್ಲ, ಈ ಕಡೆ ಟ್ಯಾಕ್ಟ್ರಿನೂ ಇಲ್ಲ ಅಂತಂದ್ರೆ ಇವರೆಲ್ಲ ಏನ್ ಸಮಾವೇಶ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಉತ್ತರ ಕೊಡುವಂತ ಜವಾಬ್ದಾರಿ ಇದಾರೋ ಇಲ್ಲೋ ಅನ್ನೋಂಥದ್ದು. ಹಾಗಾಗಿ ಈಗಲೇ ನಾವೇನಾದ್ರೂ ಹೌದು ನಂದಿ ಮತ ಜಾಗೃತಿ ಉಂಟು ಮಾಡಿ ನೀವು ಮತ ಕೊಡಬೇಕು ಅಂದಾಗನೇ ನೀವು ಉಳಿಸ್ಕೊಂಡು ಬೆಳೆಸ್ಕೊಳಕ್ ಹೋಗಕ್ ಸಾಧ್ಯತೆ ಇದೆ. ಯಾವುದೇ ಆಗಿದ್ರು ಧರ್ಮ ಅನ್ನೋದು ಇದನ್ನು ಪೂಜರು ಒಂದುಗೂಡಿ ಅವ್ರು ಏನಾದ್ರೂ ಈ ಒಂದು ನಂದಿ ಮತ ಜಾಗೃತಿಯನ್ನು ಮಾಡಿದ್ರೆ ಅವ್ರಿಗೂ ಒಳ್ಳೇದು ಮತ್ತು ಭಕ್ತರಿಗೂ ಕೂಡ ಒಳ್ಳೇದು ಮತ್ತು ಎಲ್ಲಾ ಧರ್ಮದವ್ರಿಗೂ ಒಳ್ಳೇದು ಅನ್ನೋದು ನಮ್ಮ ವಿಚಾರ ಇದೆ. ಸರ್, ನಿಮ್ಮ ಪ್ರಕಾರ ನಂದಿ ಮತ ಜಾಗೃತಿಯಿಂದ ನಂದಿ ಸಂಪತ್ತು ಕಷಕಾನೆಗೆ ಪಾಲಾಗೋದನ್ನು ತಡೆಬಹುದಾ? ಖಂಡಿತ ಇದು ಒಂದೇ ಪರಿಹಾರ ಅಂದ್ರೆ ಎಲ್ಲಿವರೆಗೆ ಈಗ. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ರಾಜರಿಗೆ ಅರಿವನ್ನ ಮೂಡಿಸ್ತಾ ಇತ್ತು ಯಾರು? ಪೂಜ್ಯರೇನೆ. ಯಾಕಂದ್ರೆ ಪವಾಡಗಳನ್ನು ಮಾಡಿದ್ದಾರೆ, ಅವ್ರನ್ನ ರಾಜರುಗಳನ್ನೇ ಬಗ್ಗಿ ಸೇರಿ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಉಳ್ಸಾಕ್ ಹಚ್ಚಿದವ್ರು ಅವ್ರು ರಾಜರು ಯಾವುದೇ ಒಂದು ಧರ್ಮದವ್ರು ಇರ್ಬೋದು. ಆದ್ರೆ ಇವತ್ತಿನ ದಿವಸಗಳಲ್ಲಿ ಏನಾಗಿದೆ, ನಾವು ರಾಜರ ಹತ್ರ ಹೋದ್ರೆ ಪರಿಹಾರ ಸಿಗೋದಿಲ್ಲ. ಅಂದ್ರೆ ರಾಜರಂದ್ರೆ ಯಾರಪ್ಪ ಅಂದ್ರೆ ಇವತ್ತಿನ ರಾಜಕಾರಣಿಗಳು. ಆದ್ರೆ ಇವತ್ತು ಪ್ರಜೆಗಳೇ ರಾಜರು. ಹಾಗಾಗಿ ಪ್ರಜೆಗಳಿಗೆ ಅರಿವಂತ ಮೂಡಿಸುವಂತ ಅವಶ್ಯಕತೆ ಬಂದವರಿಗಿದೆ ಅಂತ. ನೀವು ನಂದಿ ಸಂಪತ್ತನ್ನು ಯಾರು ಉಳಿಸಿ ಬೆಳೆಸ್ತೀವಿ ಅಂತ ಹೇಳಿದ್ರೆ ಅವರಿಗೇನೆ ನೀವೇನ್ ಮಾಡ್ರಿ ಮತ ನೀಡ್ರಿ ಅಂತ ಹೇಳಿ ಅವರಿಗೆ ಮತ ಜಾಗೃತಿಯನ್ನ ಉಂಟು ಮಾಡಿದ್ರು. ಬಹುಶಃ ಇದಕ್ಕೆ ಮತ ನೀಡಿದ್ರು ಅಂತಂದ್ರೆ ಖಂಡಿತವಾಗಿ ನಾಳೆನೇ ಏನಾಗ್ತದೆ, ಎಲ್ಲರೂ ಜಾಗೃತಿಗೊಳ್ತಾರೆ. ಹೌದು, ಇದಕ್ಕಾಗಿ ಒಂದು ಏನಾಗ್ತದೆ, ಇದೇ ರಾಜಕೀಯ ಒಂದು ಏನ್ ಮಾಡ್ತಾ ಇದೆ, ಪ್ರಭಾವ ಉಂಟು ಮಾಡ್ತಾ ಇದೆ ಇದೇ ವಿಷಯ ಅನ್ನುವಂಥದ್ದು ಬಂದಾಗ ನಮ್ಮ ಪರವಾಗಿ ಒಂದು ಕಾನೂನು ಯೋಜನೆ ಬಂದೇ ಬರ್ತದೆ. ಅದು ಪೂಜ್ಯರು ಒಗ್ಗೂಡಿ ಇದನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಸಂದೇಶ ರಾಜ್ಯದಲ್ಲಿ ಹೋಯ್ತು ಅಂತಂದ್ರೆ ಖಂಡಿತವಾಗಿನೂ ಕೂಡ ಯಾವೊಬ್ಬ ರೈತನು ಮಾರಾಟ ಮಾಡಕ್ ಹೋಗೋದಿಲ್ಲ. ಅದು ಮಾರಾಟ ಮಾಡಿದ್ರು ಕೂಡ ಏನ್ ಮಾಡ್ತಾರೆ, ಇನ್ನೊಬ್ಬ ಅದನ್ನ ಸಾಕವನ್ನೇ ತಗೋತಾನೆ, ಅದು ಹೆಚ್ಚಿನ ರೇಟ್ ಅನ್ನು ಕೊಟ್ಟು ತಗೋತಾನೆ.
ಇವತ್ತು ಕಸಾಯಖಾನೆಗೆ ಹೋಗ್ಬೇಕಾಗಿತ್ತಂದ್ರೆ ಏನೋ ಒಂದು ದರ ನಿಗದಿ ಮಾಡ್ತಾ ಇದ್ದಾನೋ ಅದ್ರ ಡಬಲ್ ದರವನ್ನು ನಿಗದಿ ಮಾಡಿ ಇನ್ನೊಬ್ಬ ರೈತ ಹೋಗಿ ಅದನ್ನ ಏನ್ ಮಾಡ್ತಾನೆ ಸಾಕುವಂತ ವ್ಯವಸ್ಥೆ ಖಂಡಿತವಾಗಿ ಹೋಗ್ತದೆ. ಹಾಗಾಗಿ ಇವತ್ತು ರಾಜ್ಯ ಆಗಿರ್ಬೋದು, ಈ ದೇಶದಲ್ಲಿರುವಂತ ಈ ನಂದಿ ಸಂಪತ್ತಿನ ಭವಿಷ್ಯ ಎದ್ರ ಮೇಲೆ ನಿಂತದಂದ್ರೆ ಈ ರಾಷ್ಟ್ರದ ಪೂಜ್ಯನ ಮೇಲೆ ನಿಂತಿದೆ ಅನ್ನೋದು. ಪೂಜ್ಯರು ಇದಕ್ಕೆ ಪೂರಕವಾಗಿ ಏನಾದ್ರೂ ಕೂಡಿ ಒಮ್ಮತದ ಒಂದು ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನೀವು ಯಾವ ಮಾರ್ಗದಿಂದ ಹೋದ್ರೂ ಕೂಡ ಈ ನಂದಿ ಸಂಪತ್ತು ಕಸಾಯಖಾನೆಗೆ ಹೋಗೋದನ್ನ ನಾವು ತಪ್ಪಿಸಕ್ ಸಾಧ್ಯತೆನೇ ಇಲ್ಲ ಅನ್ನೋದು ಸ್ಪಷ್ಟವಾಗಿರುತ್ತೆ.